ಹಾಸನದ ಮನೆಯೊಂದರಲ್ಲಿ ಭಾರೀ ಸ್ಫೋಟಗೊಂಡಿದೆ. ಈ ಸ್ಫೋಟ ಯಾವುದರಿಂದ ಆಯಿತು, ಹೇಗಾಯಿತು ಎನ್ನುವುದರ ಬಗ್ಗೆ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಹಾಸನದ ಹಳೆ ಆಲೂರಲ್ಲಿ ಭಯಾನಕ ಸ್ಫೋಟ. ವಾಸದ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಬ್ಲಾಸ್ಟ್ ಆಗಿದೆ. ನಿಗೂಢ ಸ್ಫೋಟಕ್ಕೆ ಇಡೀ ಕುಟುಂಬವೇ ಗಂಭೀರ ಗಾಯಗೊಂಡಿರುವಂಥದ್ದು. ದಂಪತಿಗೆ ಗಾಯವಾಗದೆ ಪುಟ್ಟ ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ. ಅದೃಷ್ಟವಶಾತ್ ಹಾಸನ ಜಿಲ್ಲೆಯ ಆಲೂರಿನ ಹಳೆ ಆಲೂರಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಸುದರ್ಶನ್ ಆಚಾರ್ ಪತ್ನಿ ಕಾವ್ಯ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಸ್ಫೋಟಿತ ರಭಸಕ್ಕೆ ಮನೆ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದೆ. ಗಾಯಾಳುಗಳನ್ನ ಹಾಸನ ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸ್ಥಳಕ್ಕೆ ದೌಡಾಯಿಸಿ ಪೊಲೀಸರು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ಮನೆಯೊಂದರಲ್ಲಿ ನಿಗೂಢ ಸ್ಫೋಟ ಸಂಭವಿಸಿ ದಂಪತಿ ಗಂಭೀರವಾಗಿ ಗಾಯಗೊಂಡಿರತಕ್ಕಂಥ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ನಿನ್ನೆ ರಾತ್ರಿ ನಡೆದಂತಹ ಘಟನೆ ಇದಾಗಿದೆ. ಆದರೆ ಈ ಮಾಹಿತಿ ತಿಳಿದು ಬಂದಿರುವಂಥದ್ದು, ಮನೆಯೊಂದರಲ್ಲಿ ನಿಗೂಢವಾದಂತಹ ಸ್ಫೋಟ ಸಂಭವಿಸಿರುವಂಥದ್ದು. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹಳೆ ಆಲೂರು ಗ್ರಾಮದಲ್ಲಿ ನಡೆದಿರತಕ್ಕಂಥ ಘಟನೆ. 32 ವರ್ಷದ ಸುದರ್ಶನ್ ಆಚಾರ್ ಹಾಗೆ 27 ವರ್ಷದ ಕಾವ್ಯ ಈ ಸ್ಫೋಟದಿಂದ ಗಾಯಗೊಂಡಂತಹ ದಂಪತಿ ಅಂತ ಗುರುತಿಸಲಾಗಿರುವಂಥದ್ದು. ಸ್ಫೋಟ ಸಂಭವಿಸ್ತಾ ಇದ್ದಂತೆ ಅಕ್ಕಪಕ್ಕದಲ್ಲಿನ ಮನೆಯವರು ಭಯಭೀತರಾಗಿದ್ದಾರೆ. ಇನ್ನು ಘಟನೆಯಲ್ಲಿ ಗಾಯಗೊಂಡಂತಹ ದಂಪತಿ ಸುದರ್ಶನ್ ಆಚಾರ್ ಹಾಗೆ ಕಾವ್ಯ ಇಬ್ಬರನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದುದರಿಂದ ಅವರನ್ನ ಝೀರೋ ಟ್ರಾಫಿಕ್ನಲ್ಲೇ ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಈ ಘಟನೆ ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ದಂಪತಿಗೆ 2 ಮಕ್ಕಳಿದ್ರು. ಅಪಾಯದಿಂದ ಅದೃಷ್ಟವಶಾತ್ ಪಾರಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಈ ಘಟನೆಗೆ ನಿಖರವಾದಂತಹ ಕಾರಣ ತಿಳಿದು ಬಂದಿಲ್ಲ. ಈ ಕುರಿತು ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕರ್ನಾಟಕ ನ್ಯೂಸ್ ಬೀಟ್ಗೆ ಲಭ್ಯವಾಗಿರುವಂಥದ್ದು. ಕರ್ನಾಟಕದ ಎಕ್ಸ್ಕ್ಲೂಸಿವ್ ನ್ಯೂಸ್ ನೀವು ನೋಡ್ತಾ ಇರುವಂಥದ್ದು. ವೀಕ್ಷಕರೇ, ನೀವು ಕೂಡ ಗಮನಿಸ್ತಾ ಇದ್ದೀರಾ, ಮನೆ ವಸ್ತುಗಳೆಲ್ಲ ಎಷ್ಟು ಚೆಲ್ಲಾಪಿಲ್ಲಿ ಆಗಿದೆ. ಆದರೆ ಏನು ಸ್ಫೋಟಗೊಂಡಿದೆ ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿಯೇ ಇರುವಂಥದ್ದು. ಈ ಕುರಿತಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಕ್ಕಪಕ್ಕದ ಮನೆಯವರಂತೂ ಫುಲ್ ಗಾಬರಿಯಾಗಿಬಿಟ್ಟಿದ್ರು. ಆದರೆ ದಂಪತಿಗೆ ಇದ್ದಂತಹ ಪುಟ್ಟ ಮಕ್ಕಳು ಬಚಾವಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಈವರೆಗೂ ಕೂಡ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಅವರನ್ನ ಝೀರೋ ಟ್ರಾಫಿಕ್ನಲ್ಲಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇರುವಂಥದ್ದು. ಸಿಲಿಂಡರ್ ಎಷ್ಟೊಂದು ಇದಾಗ್ತದೆ. ಸಿಲಿಂಡರ್ ಇಷ್ಟ ಆಗಲ್ಲ. ಈ ತರದಾದ್ರೂ ನಾನು ಅಲ್ಲಿ ಬೈತಾರೆ. ನಾನು ಇದು ಅಬ್ಸರ್ವ್ ಮಾಡಿಲ್ಲ. ದೇವಸ್ಥಾನ ಬೈತಾರೆ, ಪಟಾಕಿ ಹೊಡಿತಾರ ಅಂತ. ನಾನು ಅದನ್ನೇ ಅನ್ಕಿದ್ದೆ, ಪಟಾಕಿನೇ ಅನ್ಕೊಂಡಿದ್ದು. ನಾ ಪಟಾಕಿ ಅನ್ಕಂದೆ. ಎಲ್ಲ ಫುಲ್ ಡ್ಯಾಮೇಜ್ ಆಯ್ತು. ಅವ್ನು 3 ಜನ ಬೇಡ ಆಸ್ಪತ್ರೆ ಕರ್ಕೊಂಡು ಸಿಲಿಂಡರ್ ಎಷ್ಟೊಂದು ಇದಾಗ್ತದೆ. ಸಿಲಿಂಡರ್ ಇಷ್ಟ ಆಗಲ್ಲ.